ಶ್ರೀರಾಮ ನವಮಿಯ ದಿನ ಈ ಕೆಲಸಗಳನ್ನು ಮಾಡಿದರೆ ಎಲ್ಲಾ ಕಷ್ಟಗಳು ದೂರವಾಗಿ ನಿಮ್ಮ ಜೀವನವೇ ಬದಲಾಗುತ್ತದೆ. ಆರ್ಥಿಕ ತೊಂದರೆಗಳು, ರೋಗಗಳು ಮತ್ತು ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳಿಂದ ನೀವು ನಿರಂತರವಾಗಿ ತೊಂದರೆಗೊಳಗಾಗುತ್ತೀರಾ? ಕಲಹದಿಂದ ಮನೆಯಲ್ಲಿ ಶಾಂತಿ ಇದೆಯೇ? ಆದರೆ ನೀವು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಹೊಂದಲು ಬಯಸಿದರೆ, ಶ್ರೀರಾಮ ನವಮಿ ದಿನದಂದು ಈ ಪರಿಹಾರಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಎಲ್ಲಾ ತೊಂದರೆಗಳಿಂದ ಮುಕ್ತಿ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತದೆ. ಅನೇಕ ಸದ್ಗುಣಗಳಿಂದ ಕೂಡಿದ ಶ್ರೀರಾಮನ ಜೀವನ ಎಲ್ಲರಿಗೂ ಮಾದರಿಯಾಗಿದೆ. ಏಕಪತ್ನಿಯಾಗಿ ಅವರ ಜೀವನವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಪ್ರತಿ ವರ್ಷ ಚೈತ್ರ ಶುಕ್ಲ ನವಮಿಯಂದು ಶ್ರೀರಾಮ ನವಮಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ನಾವು ಏಪ್ರಿಲ್ 6ರಂದು ಶ್ರೀರಾಮ ನವಮಿಯನ್ನು ಆಚರಿಸುತ್ತೇವೆ. ಇಂದು ಕೆಲವು ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ನೀವು ಸಂತೋಷದಿಂದ ಬದುಕುತ್ತೀರಿ ಎಂದು ಪಂಡಿತರು ಹೇಳುತ್ತಾರೆ. ಆರ್ಥಿಕವಾಗಿ ಸ್ಥಿರವಾಗಲು, ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶ್ರೀರಾಮ ನವಮಿಯಂದು ಕೆಂಪು ವಸ್ತ್ರವನ್ನು ಧರಿಸಬೇಕು ಎನ್ನುತ್ತಾರೆ ಜ್ಯೋತಿಷಿಗಳು. ಹಾಗೆಯೇ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 11 ಗೋಮತಿ ಚಕ್ರಗಳು, 11 ಲವಂಗಗಳು, 11 ವೀಳ್ಯದೆಲೆಗಳು ಮತ್ತು 11 ಭಕ್ಷ್ಯಗಳನ್ನು ಹಾಕಿ ಲಕ್ಷ್ಮೀ ದೇವಿಗೆ ಮತ್ತು ಶ್ರೀರಾಮನಿಗೆ ಅರ್ಪಿಸಿ ಹೀಗೆ ಮಾಡಿದರೆ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಧನಾತ್ಮಕ ಶಕ್ತಿಗಾಗಿ ತಾಮ್ರದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಶ್ರೀರಾಮ ರಕ್ಷಾ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ ನಂತರ ನೀರನ್ನು ಮನೆಯಾದ್ಯಂತ ಚಿಮುಕಿಸಿ. ರಾಮರಕ್ಷಾ ಮಂತ್ರವನ್ನು ಪಠಿಸುವುದರಿಂದ ಮತ್ತು ಆ ನೀರನ್ನು ಮನೆಯೆಲ್ಲೆಡೆ ಚಿಮುಕಿಸುವುದರಿಂದ ರಾಮ ಮತ್ತು ರಾಮರಕ್ಷೆಯ ಶಕ್ತಿಯು ನೀರಿನಲ್ಲಿ ಸೇರುತ್ತದೆ ಮತ್ತು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹೊರಹೊಮ್ಮುತ್ತದೆ ಎಂದು ಹೇಳಲಾಗುತ್ತದೆ. ಆರೋಗ್ಯವಾಗಿರಲು ಇತ್ತೀಚಿನ ದಿನಗಳಲ್ಲಿ ಅನೇಕ ವಿವಿಧ ಕಾರಣಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಆದರೆ ಆರೋಗ್ಯವಾಗಿರಲು ಆಂಜನೇಯುವಿನ ಕೃಪೆ ಅತ್ಯಗತ್ಯ ಎನ್ನುತ್ತಾರೆ ವಿದ್ವಾಂಸರು. ಹನುಮಂತನ ಕೃಪೆಯಿಂದ ಯಾವುದೇ ರೋಗಗಳು ಮತ್ತು ಭಯಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಶ್ರೀರಾಮ ನವಮಿಯ ಸಂಜೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಸುವಿನ ತುಪ್ಪ ಮತ್ತು 11 ವೀಳ್ಯದೆಲೆಗಳಿಂದ ಆಳವಾದ ಪೂಜೆಯನ್ನು ಭಗವಂತನಿಗೆ ಅರ್ಪಿಸಬೇಕು. ದೇವಾಲಯದಲ್ಲಿ ಶಾಂತವಾಗಿ ಕುಳಿತು ಜೈ ಶ್ರೀರಾಮ್ ಎಂಬ ಮಹಾನಾಮವನ್ನು 108 ಬಾರಿ ಜಪಿಸುವುದರಿಂದ ರಾಮನ ಭಕ್ತನಾದ ಹನುಮಂತನ ಕೃಪೆಯಿಂದ ನಿಮ್ಮ ಸಮಸ್ಯೆಗಳು ಮತ್ತು ಕಾಯಿಲೆಗಳು ದೂರವಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಮನಸ್ಸಿನ ಶಾಂತಿಗಾಗಿ ಹತ್ತಿರದ ರಾಮಮಂದಿರಕ್ಕೆ ಹೋಗಿ 5 ಪ್ರದಕ್ಷಿಣೆ ಹಾಕಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ 11 ಅಥವಾ 21 ಬಾರಿ ಜೈ ಶ್ರೀರಾಮ್ ಪಠಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸಂಗಾತಿಯ ಪರಸ್ಪರ ಸಂಬಂಧಕ್ಕಾಗಿ ಅನೇಕ ಜನರ ವೈವಾಹಿಕ ಜೀವನವು ನಿರಂತರ ಜಗಳಗಳು ಮತ್ತು ಅಲೆಗಳೊಂದಿಗೆ ಸಾಗುತ್ತದೆ. ಈ ಸಮಸ್ಯೆಯಿಂದ ಹೊರಬರಲು ಶ್ರೀರಾಮ ನವಮಿಯ ದಿನ ಪತಿ ಪತ್ನಿಯರು ಸೀತಾರಾಮರಿಗೆ ಅರಿಶಿನ, ಕುಂಕುಮ, ಶ್ರೀಗಂಧವನ್ನು ಅರ್ಪಿಸಿ ಭಕ್ತಿಯಿಂದ ಸೀತಾರಾಮರನ್ನು ಪೂಜಿಸಬೇಕು. ತುಳಸಿ ದಳ ಎಂದರೆ ಶ್ರೀರಾಮನಿಗೆ ಅಪಾರ ಪ್ರೀತಿ. ಸ್ವಾಮಿಯನ್ನು ತುಳಸಿ ದಳದಿಂದ ಪೂಜಿಸಿ ಪಾನಕ ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ತುಳಸಿ ದಳಗಳನ್ನು ಸೇರಿಸಬೇಕು. ಹೀಗೆ ಮಾಡುವುದರಿಂದ ಆದರ್ಶ ದಂಪತಿಗಳಾದ ಸೀತಾರಾಮರ ಕೃಪೆಯಿಂದ ನಿಮ್ಮ ದಾಂಪತ್ಯವು ಕಲಹ, ಗೊಂದಲಗಳಿಲ್ಲದೆ ಸುಖಮಯವಾಗಿ ಸಾಗುತ್ತದೆ. ಮತ್ತು ಸಾಧ್ಯವಿರುವವರು ಹತ್ತಿರದ ರಾಮಮಂದಿರದಲ್ಲಿ ಸೀತಾರಾಮರ ಕಲ್ಯಾಣ ಮಾಡಬೇಕು. ಸ್ವಾಮಿಯ ವಿವಾಹವನ್ನು ನೋಡುತ್ತಿರುವುದರಿಂದ ನಿಮಗೆ ಸೀತಾರಾಮರ ಕೃಪೆಯನ್ನು ದಯಪಾಲಿಸುತ್ತಾನೆ. ಮಹಿಳೆಯರು ಸೀತಾದೇವಿಗೆ ತಾಂಬೂಲವಾಗಿ ಸೀತಾದೇವಿಗೆ ತಾಂಬೂಲ, ಹೂವು, ಕೆಂಪು ಬಳೆಗಳು, ಅರಿಶಿನ ಮತ್ತು ಕುಂಕುಮವನ್ನು ಕೆಂಪು ಜಾಕೆಟ್ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಮಕ್ಕಳಿಲ್ಲದವರಿಗೆ ಮಕ್ಕಳ ಪ್ರವೇಶವಾಗುತ್ತದೆ. ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಾಮರಸ್ಯ ವೃದ್ಧಿಯಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಶ್ರೀರಾಮ ನವಮಿಯ ದಿನದಂದು ರಾಮನ ಚಿತ್ರವನ್ನು ಸ್ವಚ್ಛಗೊಳಿಸಿ ಮತ್ತು ಶ್ರೀಗಂಧ, ಕುಂಕುಮ, ಹಸಿರು ಸೇವಂತಿಗೆ, ಕೆಂಪು ಗುಲಾಬಿಗಳು ಮತ್ತು ಮುತ್ತುಗಳಿಂದ ಅಲಂಕರಿಸಿ. ರಾಮನಿಗೆ ಪ್ರಿಯವಾದ ತುಳಸಿ ದಳ ಮತ್ತು ಸೀತಮ್ಮ ತಾಯಿಯ ಮೆಚ್ಚಿನ ಮರೇಡು ದಳದೊಂದಿಗೆ ಪೂಜೆಯನ್ನು ಮಾಡಬೇಕು. ಭಗವಾನ್ ಹನುಮಂತನಿಗೆ ಪ್ರಿಯವಾದ ವೀಳ್ಯದೆಲೆಗಳ ಮೇಲೆ ಜೈ ಶ್ರೀರಾಮ್ ಎಂದು ಬರೆದು ಪೂಜಿಸಿ. ಹನುಮಂತನಿಗೆ ಈ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಿಸಿದರೆ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ. ಶ್ರೀರಾಮ ನವಮಿಯಂದು ರಾಮಾಯಣವನ್ನು ಓದುವುದು ಅಥವಾ ಕೇಳುವುದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ಇದು ನಿಮಗೆ ಬಹಳಷ್ಟು ಪುಣ್ಯವನ್ನು ತರುತ್ತದೆ. ಹಾಗೆಯೇ ರಾಮಕೋಟಿ ಬರೆಯಬೇಕು ಎನ್ನುವವರು ನಿರ್ಧರಿಸಿ ಇಂದಿನಿಂದಲೇ ರಾಮಕೋಟಿ ಬರೆಯಲು ಆರಂಭಿಸುವುದು ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.